ಮಲ್ಲಿಕಾರ್ಜುನ್ ಅವರೇ, ನನ್ನ ಧ್ವನಿ ಕೇಳಿಸ್ತದೆ ಅಂದ್ಕೊಳ್ತೀನಿ. ಆ್ಯಂಡ್ ಕ್ಷಮಿಸಿ, ಸ್ವಲ್ಪ ತಡವಾಗಿ ನಿಮ್ಗೆ ಟೈಮ್ ಕೊಡ್ತಾ ಇದ್ದೀನಿ. ಈ ನೈಸ್ ಅಕ್ರಮದ ಬಗ್ಗೆ ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ KRS ಪಕ್ಷದ ಏನು? ಮೊದಲನೇದಾಗಿ ಇವತ್ತಿನ ಕಾಲಘಟ್ಟಕ್ಕೆ ವಿಸ್ತಾರ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ರಾಜ್ಯದ ಜನರ ಮುಂದೆ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಸರ್ಕಾರಿ ಪ್ರಾಯೋಜಿತ ಖಾಸಗಿ ರಿಯಲ್ ಎಸ್ಟೇಟ್ ದಂಧೆ ಆರಂಭವಾಗಿದ್ದೇ ಈ ನೈಸ್ ಯೋಜನೆಯಿಂದ. ಪ್ರಪ್ರಥಮ ಬಾರಿಗೆ ರಾಜ್ಯದ ಇತಿಹಾಸದಲ್ಲಿ ಸರ್ಕಾರನೇ ಖಾಸಗಿಯವ್ರನ್ನ ಪ್ರಾಯೋಜಿಸಿ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾನ್ನ ಹುಟ್ಟಾಕಿದಂತ ಒಂದು ಯೋಜನೆ ಇದು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ, ಯಾವಾಗ ಇವರು ರೂಲ್ಸ್ ನ ಫ್ರೇಮ್ ಮಾಡ್ತಾರೆ, ಫ್ರೇಮ್ ಮಾಡ್ಬೇಕಾದ್ರೆ ಪ್ರಕರಣಗಳನ್ನ ಲಂಡನ್ ಕೋರ್ಟ್ ನಲ್ಲಿ ಬಗೆಹರಿಸ್ಕೋಬೇಕು ಅಂತ ಯಾವ ರೀತಿ ಇದ್ ಮಾಡ್ತಾರಲ್ಲ, ಅವಾಗ್ಲೇ ಈ ಯೋಜನೆ ಮೂಲ ಹಿಡಿತಾ ಇದೆ. ಆಮೇಲೆ ಇದೊಂದು ದಂಧೆ ಆಗಿದೆ. ಇದು ರಿಯಲ್ ಎಸ್ಟೇಟ್ ಮಾಫಿಯಾದ ಮೊದಲನೇ ಪಿತಾಮಹ ಅಂತ ಹೇಳ್ಬೇಕಾಗುತ್ತೆ ಕರ್ನಾಟಕದಲ್ಲಿ. ಅಲ್ಲಿವರೆಗೂ ಬಹುತೇಕ ಕರ್ನಾಟಕದಲ್ಲಿ ಈ ರಿಯಲ್ ಎಸ್ಟೇಟ್ ಮಾಫಿಯಾ ಇರ್ಲಿಲ್ಲ. ನೈಸಿಂದಲೇ ಕರ್ನಾಟಕದಲ್ಲಿ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಆರಂಭ ಆಗಿರೋದು. ಕೊಲೆ ಆಗಿದೆ, ಸುಲಿಗೆಗಳಾಗಿದ್ದಾವೆ, ದರೋಡೆ ಆಗಿದೆ ನೈಸ್ ವಿಚಾರದಲ್ಲಿ. ಇದು ಒಂದು ರೀತಿನಲ್ಲಿ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ನಾಯಕರು, ಏನು JCB ಅಂತ ಕರಿತೀವಿ, ಜನತಾದಳ, ಕಾಂಗ್ರೆಸ್, ಬಿಜೆಪಿ, ಈ ಮೂರೂ ಪಕ್ಷಗಳು ಹುಟ್ಟು ಹಾಕಿದಂತ ಅಸಖ್ಯದ ನಂದೆ. ಎಲ್ಲರೂ ಪೋಷಕರೇ ಇದಕ್ಕೆ, ಪ್ರತಿಯೊಬ್ಬರು ಪೋಷಕರೇ. ನೈಸ್ ಆರಂಭವಾದಾಗ್ಲಿಂದ ಹಿಡಿದು ಇವತ್ತಿನ ತನಕ ಎಲ್ಲಾ ಪಕ್ಷಗಳು, ಆ ಮೂರು ಪಕ್ಷಗಳು ಇಲ್ಲಿ ರಾಜ್ಯದಲ್ಲಿ ಅಧಿಕಾರ ಪಡ್ಕೊಂಡಿದ್ದಾವೆ. ಅವ್ರಿಗೆ ಇದ್ಯಾವುದು ಗೊತ್ತಿಲ್ಲ ಅಂತ ಅಲ್ಲ, ಎಲ್ಲವೂ ಗೊತ್ತಿದೆ. ಎಲ್ಲವೂ ಅವರ ಮೂಗಿನ ಅಡಿನಲ್ಲೇ ಇದಾಗಿರ್ತಕ್ಕಂಥ ದಂಧೆ. ಇಡೀ ರಾಜ್ಯದ ಜನರನ್ನ ಟೋಲ್ಗಳ ವಿಚಾರದಲ್ಲಿ, ಟೋಲ್ಗಳನ್ನ ಹೇಗೆ ಖಾಸಗಿಯವ್ರು ಶುರು ಮಾಡ್ತಾರೆ, ಅದೇ ರೀತಿ ಈಗ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಟೋಲ್ ನೆಪದಲ್ಲಿ ರಾಜ್ಯದ ಜನರನ್ನ, ದೇಶದ ಜನರನ್ನ ಸುಲಿಗೆ ಹೊಡಿತಾರೆ. ಇದು ಮೊದಲನೇ ಬಾರಿಗೆ ಆರಂಭವಾದಂತ ಒಂದು ರಿಯಲ್ ಎಸ್ಟೇಟ್ ದಂಧೆ. ಕೇವಲ 10 ರೂಪಾಯಿಗೆ ಒಂದು ವರ್ಷಕ್ಕೆ ಸುಮಾರು 10,000ಕ್ಕಿಂತ ಹೆಚ್ಚು ಸರ್ಕಾರಿ ಭೂಮಿಯನ್ನ ಈ ನೈಸ್ ಸಂಸ್ಥೆಗೆ ಕೊಟ್ಟಿದ್ದಾರೆ. ವರ್ಷಕ್ಕೆ 10 ರೂಪಾಯಿ ಕೊಟ್ಟಿರೋದು. 8 ಲಕ್ಷ ರೂಪಾಯಿ ರೈತರಿಗೆ ಪರಿಹಾರ ಕೊಡ್ಬೇಕಾಯ್ತು ಅವತ್ತಿನ ಕಾಲದಲ್ಲಿ. ಇವತ್ತಿನ ತನಕ ರೈತರಿಗೆ 8 ಲಕ್ಷ ರೂಪಾಯಿ ದುಡ್ಡು ಕೊಡಕ್ಕಾಗಿಲ್ಲ, ಭೂ ಪರಿಹಾರ ಅವತ್ತಿನ ಕಾಲದ್ದು. ಯಾಕೆ ಅವತ್ತು ಯಾರಿಗೂ ಇವ್ರು ಕಾಣ್ಲಿಲ್ವಾ ರೈತರು? ಇವತ್ತು ಎಲ್ಲರೂ ಸಹ ನ್ಯಾಯಾಲಯದ ಆದೇಶ ಇದೆ, ಟೋಲ್ ಕಟ್ಬೇಡಿ. ಯಾರ್ರೀ 3 ಸತಿ 4 ಸತಿ ನೀವೆಲ್ಲ ಅಧಿಕಾರ ಪಡ್ಕೊಂತೀರಾ? ರಾಜ್ಯದಲ್ಲಿ ಅಧಿಕಾರ ಇತ್ತು, ಕೇಂದ್ರದಲ್ಲಿ ಅಧಿಕಾರ ಪಡ್ಕೊಂಡ್ರಿ. ಯಾಕೆ ಜನ ಹೋಗಿ ಈ ಟೋಲ್ನವ್ರ ಹತ್ರ ದಾಂಡಿಗರಿದ್ದಾರೆ, ಟೋಲ್ಗಳಲ್ಲಿ ರೌಡಿಗಳನ್ನ ಇಟ್ಕೊಂಡು ಟೋಲ್ಗಳು ನಡೆಸ್ತಾ ಇದಾರೆ. ಇಷ್ಟಿನ ತನಕ ಸರ್ಕಾರಗಳಿಗೆ ಕಾಣ್ಲಿಲ್ವಾ ಅದು? ಇವತ್ತೇನೋ ಹೋಗಿ ಟೋಲ್ ಕಟ್ಬೇಡಿ ಅಂತ ಹೇಳ್ತೀರಿ. ಯಾಕೆ? ಆ ರೌಡಿಗಳ ಹತ್ರ, ಗೂಂಡಾಗಳ ಹತ್ರ ಜನಸಾಮಾನ್ಯರು ಒದೆ ತಿನ್ನಕ ಕನಿಷ್ಠ ಮಟ್ಟ. ಯಾಕೆ ಸರ್ಕಾರ ಅಂದ್ರೆ ಏನು? ಸರ್ಕಾರ ತಾಯಿಯ ಹೃದಯದಲ್ಲಿ ಇಟ್ಕೊಂಡು ತಾಯಿ ಸ್ಥಾನದಲ್ಲಿದ್ದು ರಾಜ್ಯವನ್ನ ಕಾಪಾಡಬೇಕಾಗಿತ್ತು. ಕಾಪಾಡಿದ್ರ ನೀವು? ಈಗ ಜನರನ್ನ ಲೂಟಿ ಹೋರಾಟದಲ್ಲಿ ನೈಸ್ ಅಕ್ರಮದ ವಿಚಾರದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು? KRS ಪಾರ್ಟಿ ಸ್ಟ್ಯಾಂಡ್ ಏನು? ನಿಜವಾಗಿ ಹೇಳ್ತೀನಿ, ಈ ರೀತಿಯ ಅಕ್ರಮ ದಂಧೆಗಳನ್ನ ರೂಲ್ಸ್ ಫ್ರೇಮ್ ಮಾಡ್ಬೇಕಾದ್ರೆ ಜನರ ಮಧ್ಯೆ ತರಬೇಕಿದು. ಈ ತರದ ವಿಚಾರಗಳನ್ನ ಜನರ ಮಧ್ಯೆ ಇಡಬೇಕು. ಈ ಇಡೀ ಸರ್ಕಾರ ಅಂತಂದ್ರೆ ಏನು? ಜನರಿಂದ ಜನರಿಗೋಸ್ಕರ, ಜನರಿಗಾಗಿರ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಇವರು ದಂಧೆ ಮಾಡ್ತಾರೆ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ, ಮಾಫಿಯಾ ಮಾಡ್ತಾ ಇದ್ದಾರೆ. ಸರ್ಕಾರದ ಆಳುವ ಸರ್ಕಾರಗಳು ಎಲ್ಲವೂ ಸಹ ಇದರಲ್ಲಿ ಪಾಲುದಾರರು. ಮೊದಲು ಈ ಯೋಜನೆಯನ್ನ ಸರ್ಕಾರೀಕರಣಗೊಳಿಸ್ಬೇಕು. ಇಷ್ಟು ದಿವಸ ಏನು ಅಲ್ಲಿ ರಿಯಲ್ ಎಸ್ಟೇಟ್ ಲೇಔಟ್ಗಳು ಮಾಡಿದ್ದಾರೆ, ರೈತರಿಂದ ಭೂಮಿಯನ್ನ ಕಿತ್ಕೊಂಡು ಲೇಔಟ್ಗಳು ಮಾಡಿದ್ದಾರೆ. ಸುಮಾರು 10,000 ಎಕರೆ ಭೂಮಿ, ಸರ್ಕಾರಿ ಭೂಮಿನ 10 ರೂಪಾಯಿನ ಕೊಟ್ಟಿದ್ದಾರೆ. ಆ ಸರ್ಕಾರಿ ಭೂಮಿನ ICICI ಬ್ಯಾಂಕ್ ಅಲ್ಲಿ ಅಡ ಇಟ್ಟು ಇವರು ಪ್ರಾಜೆಕ್ಟ್ ಮಾಡಿರೋದು. ಎಲ್ಲರೂ ಇದ್ರಲ್ಲಿ ಪಾಲುದಾರರೇ. 7 ಟೌನ್ಶಿಪ್ ಅಂತ ಇದ್ದಿದ್ದನ್ನು 5 ಟೌನ್ಶಿಪ್ ಮಾಡಿದ್ರು. ಏನ್ ನೆಗೋಷಿಯೇಷನ್ ಇದು? ಯಾರಿಗೋಸ್ಕರ ಮಾಡಿದ್ರಿ ಇದನ್ನೆಲ್ಲ? ಜನ ಏನ್ ದಡ್ರಲ್ಲ, ಎಲ್ಲವೂ ಗೊತ್ತಿದಾವೆ. ಮಾಧ್ಯಮಗಳು ಹೆಚ್ಚು ಜಾಗೃತವಾಗ್ತಾ ಇದಾವೆ, ಜನರಿಗೆ ಸತ್ಯ ಗೊತ್ತಾಗ್ತಾ ಇದೆ. ಕಳ್ರು ರೀ ಇವರೆಲ್ಲ ನಂಬರ್ 1 ಕದೀಮ್ರು. ಹಗಲ್ ದರೋಡೆ ಮಾಡೋದಿಕ್ಕೆ ಇವರೇ ಮೂಲ ಕಾರಣಕರ್ತರು. ಯಾಕೆಂದ್ರೆ ಇವತ್ತು ಇಡೀ ಕರ್ನಾಟಕವನ್ನ ಕಾಡ್ತಾ ಇರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಫಿಯಾ. ಆ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತಂದ್ರೆ ರಾಜ್ಯದ ಆರ್ಥಿಕತೆ, ಸಾಮಾಜಿಕ ವ್ಯವಸ್ಥೆ ಎಲ್ಲವನ್ನು ಹಾಳು ಮಾಡ್ತಾ ಇದೆ ಇವತ್ತು. ನೋಡಿ ಸರ್, ಮಾತಾಡಕ್ಕೆ ಅಕ್ರಮಗಳಾಗಿದೆ ಅಂತ ಕಂಪ್ಲೇಂಟ್ ಅನ್ನ ಹೊರ್ಸಕ್ ಚೆನ್ನಾಗಿರುತ್ತೆ. ನೀವೊಂದು ರಾಜಕೀಯ ಪಕ್ಷವಾಗಿ ಹೊರ ಹೊಮ್ಮಿದ್ದೀರಿ, ಶತಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ನಮ್ದು ಒಂದಷ್ಟು ಸ್ಥಾನಗಳು ಬರಲಿ ಅಂತ. ಬರೀ ಬಾಯಿ ಮಾತಾಗ್ಬಿಟ್ರೆ ಸಾಕ? ಆಕ್ಷನ್ ಬೇಕಲ್ವಾ? ಎಷ್ಟರಲ್ಲಿ ಹೋರಾಟ ಮಾಡಿದ್ದೀರಿ? ಎಷ್ಟು ಪ್ರಕರಣಗಳ ಹೋರಾಟಗಳು ನೀವೊಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿದ್ದೀರಿ KRS ನವ್ರು? ಹೇಳಿ ನೋಡೋಣ.
ಈಗ ಆಲ್ರೆಡಿ KRS ಪಕ್ಷ ನಾವು 2019 ನಾವು ಈ ಪಕ್ಷವನ್ನ ಕಟ್ಟಿರೋದು. ಹೌದು. ಈ ಪಕ್ಷವನ್ನು ಕಟ್ಟಿದ ಮೇಲೆ 6 ವರ್ಷದಲ್ಲೇ ಇವತ್ತು ರಾಜ್ಯದ ಮನೆಯನ್ನು ತಲುಪತಕ್ಕಂತ ಕೆಲಸವನ್ನು ಮಾಡಿದೀವಿ. ಬಹುತೇಕ ಕರ್ನಾಟಕದಲ್ಲಿ ಯಾರಾದ್ರೂ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ಸಾವಿರಾರು ಕೇಸ್ಗಳನ್ನ ಹಾಕ್ಸ್ಕೊಂಡು, ಸುಳ್ಳು ಕೇಸ್ಗಳನ್ನ ಹಾಕೊಂಡು, ಸಾಮಾಜಿಕ ಹೋರಾಟಕ್ಕಾಗಿ ರೌಡಿ ಶೀಟರ್ಗಳನ್ನ ಹಾಕೊಂಡಿರ್ತಕ್ಕಂಥದ್ದು ಯಾವ್ದಾರು ಪಕ್ಷ ಇದ್ರೆ KRS. ಇವತ್ತು ಸಹ ಬಿಡದಿಯ ರೈತರ ಹೋರಾಟದಿಂದ ಹಿಡ್ಕೊಂಡು ದೇವನಹಳ್ಳಿ ದೊಡ್ಡಬಳ್ಳಾಪುರ ರೈತರ ಹೋರಾಟದಿಂದ ಸಾವಿರಾರು ಬೈಕ್ ರ್ಯಾಲಿಗಳು, 100 ಜನ ಬೈಕ್ ರ್ಯಾಲಿಗಳನ್ನು ಮಾಡ್ತಾ ಇವತ್ತು ನೈಸ್ ರೋಡ್ ಹಗರಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಗೌರವಾಧ್ಯಕ್ಷರಾದಂತ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಈಗ ಆಲ್ರೆಡಿ ನೈಸ್ ಸುತ್ತಮುತ್ತ ಹಳ್ಳಿಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡ್ತಾ, ಯಾಕಂದ್ರೆ ಜನರನ್ನ ಎಚ್ಚರಿಸ್ತಲ್ದೆ ಯಾವ ಹೋರಾಟನೂ ಸಹ ನಾವು ಕಟ್ಟಕ